ಆಯ್ತು, ನಾಯಕರಿಗೆ ಅವಕಾಶ ಕೊಡಿ ಮಾತಾಡಿ. ನಾನು ಆಲ್ದಪ್ಪ ಎಲ್ಲ ಸದಸ್ಯರಲ್ಲಿ ಇಷ್ಟೇ, ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ಅಂತೂ ಇಂತೂ ಅವಕಾಶ ಕೊಟ್ಟಿದ್ದೀರಾ. ಅಲ್ಲ, ಕೊಡುದು ಇದ್ದೇವಲ್ಲ, ಅಲ್ಲಿ ಕೊಟ್ಟಿರಲಿಲ್ಲ, ರೂಮಲ್ಲಿದ್ದಾಗ ಕೊಟ್ಟಿರಲಿಲ್ಲ. ಯಾಕೆಂದ್ರೆ ಕಳೆದ ಒಂದು ತಿಂಗಳಿಂದನೂ ಕೂಡ ರಾಜ್ಯದ ಯಾವುದೇ ಪತ್ರಿಕೆ ತೆಗಿಲಿ, ಯಾವುದೇ ಚಾನಲ್ ತೆಗಿಲಿ, ಈ 187 ಕೋಟಿ ದಲಿತರ ಹಣದ ಲೂಟಿ ಬಗ್ಗೆ ಪ್ರತಿನಿತ್ಯ ಒಂದಲ್ಲ ಒಂದು ಸುದ್ದಿಗಳು ಬರ್ತಾನೆ ಇದೆ. ಜನಕ್ಕೆ ಏನಪ್ಪ ನಮ್ಮ ಹಣ ಇದು ದಲಿತರ ಹಣ ಇಲ್ಲಿ ಈ ರೀತಿ ಆಗೋಯ್ತಲ್ಲ ಅನ್ನೋ ಒಂದು ನೋವು, ಇದಕ್ಕೆ ಪರಿಹಾರ ಸಿಗಬೇಕು ಅನ್ನೋದು ಕೂಡ ಎಲ್ಲ ದಲಿತ ಜನಾಂಗದ ನಾಗರಿಕರೇನಿದ್ದಾರೆ ಅವರ ಭಾವನೆ. ಅದಕ್ಕೋಸ್ಕರ ನಾನು ಪ್ರಸ್ತಾವನೆಯನ್ನ ನಾನು ಕೇಳಿದ್ದು. ತಾವು ಅನುಮತಿ ಕೊಟ್ಟಿದ್ದೀರಾ? ಸನ್ಮಾನ್ಯ ಅಧ್ಯಕ್ಷರೇ, ನಾನು ಇಲ್ಲಿ ಪ್ರಸ್ತಾವಿಸ್ತಿರೋ ವಿಚಾರ ಅತಿ ಗಂಭೀರ ಮತ್ತು ಮಹತ್ವ. ಕರ್ನಾಟಕದ ಇತಿಹಾಸದಲ್ಲಿ ತಾವು 5 ಬಾರಿ ಶಾಸಕರಾಗಿದ್ದೀರಾ ಅನ್ಸುತ್ತೆ. 5 ಬಾರಿ ಅಲ್ವಾ? 5 ಬಾರಿ. ನಾನು 7 ಬಾರಿ ಶಾಸಕರಾಗಿದ್ದೆ. ಇಲ್ಲಿ ಬಹಳಷ್ಟು ಜನ ಇದ್ದಾರೆ, 9, 8. ರಾಯರೆಡ್ಡಿ ಅವರು ಇನ್ನೂ ಪಾರ್ಲಿಮೆಂಟು ಇಲ್ಲೆಲ್ಲ ಸುತ್ಕೊಂಡ್ಬಂದಿದ್ದಾರೆ. ನಾನು ನೋಡ್ದಂಗೆ, ಇಷ್ಟು ಸದನದಲ್ಲಿ ನೋಡ್ದಂಗೆ, ಈ ತರ 187 ಕೋಟಿ ದಲಿತರ ಹಣವನ್ನ ಲೂಟಿ ಹೊಡೆದು ಬೇರೆ ರಾಜ್ಯಗಳಿಗೆ ಕಳಿಸಿರುವಂತ ಇತಿಹಾಸದ ಯಾವುದೇ ವಿಧಾನಸಭಾ ಅಧಿವೇಶನದಲ್ಲಿ ನೀವು ಯಾವುದೇ ರೆಕಾರ್ಡ್ಗಳನ್ನ ತೆಗಿರಿ, ಇಲ್ಲ. ಹಗರಣಗಳಾಗಿದೆ. ಹಗರಣ ಹಂಗೆ ಆಡಳಿತ ಪಕ್ಷದವರು ಹೇಳ್ತಾರೆ ಹಗರಣಗಳಾಗಿಲ್ಲ. ಆಗಿದೆ. ಹಗರಣ ಆಗಿಲ್ಲ ಅಂತ ನಾನು ಹೇಳಲ್ಲ. ಸಾವಿರಾರು ಹಗರಣಗಳಾಗಿದೆ. ಯಾವುದೋ ಒಂದು ಕಾಮಗಾರಿಯಲ್ಲಿ 2% ಹೊಡೆದಿದ್ದಾರೆ, 3% ಹೊಡೆದಿದ್ದಾರೆ, 10% ಹೊಡೆದಿದ್ದಾರೆ. ಈ ತರದ ಹಗರಣಗಳು ನಾವು ಚರ್ಚೆ ಮಾಡಿದ್ದೀರಿ. ಕಟ್ ಅಂತೇಳಿ 100ಕ್ಕೆ 100% ಹೊಡೆದಂತ ಒಂದು ದೊಡ್ಡ ಭ್ರಷ್ಟಾಚಾರದ ಹಗರಣ ನನಗನ್ಸ್ತತೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಬ್ಲಾಕ್ ಮಾರ್ಕ್ ಇದೆ, ಕಪ್ಪು ಚುಕ್ಕೆ. ಈ ತರದ ಘಟನೆ ನಿಜಕ್ಕೂ ಸರ್ಕಾರ ಎಚ್ಚರಿಕೆ ವಹಿಸಬೇಕಾಗಿತ್ತು. ನಾನು ನೋಡಿದ್ದೀನಿ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ನೋಡಿದ್ದೀನಿ, ಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಸ್ಟೇಟ್ಮೆಂಟ್ಗಳು ಬಹಳ ಜೋರಾಗಿ ಮಾಡಿದ್ರು. ಆದರೆ ಇಡೀ ರಾಜ್ಯ ಒಂದು ರೀತಿ ಆ ದಲಿತ ಸಮುದಾಯ ಬೆಚ್ಚಿ ಬೀಳೋ ಅಂತದ್ದಿದ್ರೆ ಇಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ದ್ರು ಅನ್ನಂಗೆ ಆಗ್ಬಿಟ್ಟಿದೆ. ಯಾವ MD ಯನ್ನ ಸರ್ಕಾರ ನೇಮಕ ಮಾಡಿ ನೀನು ಒಳ್ಳೇನಪ್ಪ, ಆ ಜನಾಂಗಕ್ಕೆ ಏನಾದರೂ ಒಳ್ಳೇದು ಮಾಡು ಅಂತೇಳಿ ನಾಮಿನೇಟ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಅವನಿಗೆ ಅಧಿಕಾರ ಕೊಟ್ಟು ಸರ್ಕಾರ, ಮುಖ್ಯಮಂತ್ರಿಗಳು, ಇಲಾಖಾ ಸಚಿವರು ಕೊಟ್ಟು ಕಳಿಸ್ತಾರೆ. ಈ ರೀತಿ ದಲಿತರ ಹಣವನ್ನ ಲೂಟಿ ಮಾಡಿ ಇದೊಂಥರ ಅಲ್ಕಾ ಕೆಲಸ. ಅಂದ್ರೆ ಯಾರು ಆ ಸಂದರ್ಭ ನೋಡಿ, ಆ ಸಂದರ್ಭವನ್ನ ದುರುಪಯೋಗ ಮಾಡ್ಕೊಂಡು, ಚುನಾವಣೆ ಸಂದರ್ಭವನ್ನ ದುರುಪಯೋಗ ಮಾಡ್ಕೊಂಡು ಆ ಟೈಮಲ್ಲಿ ಈ ಗೋಲ್ಮಾಲ್ ಮಾಡಿರೋಂಥದ್ದು. ಅದರ ಜೊತೆಗೆ ಸತ್ತಿರೋರು ಯಾರ ಅಧ್ಯಕ್ಷರ? ಸತ್ತಿರೋನು ದಲಿತ. ನಾನು ಅವ್ರ ಮನೆಗೆ ಹೋಗಿದ್ದೆ. ಸತ್ತಿರೋನು ದಲಿತ, ಲೂಟಿ ಹೊಡೆದಿರೋದು ದಲಿತ. ಸರ್ಕಾರ ನಾವು ದಲಿತರ ಚಾಂಪಿಯನ್ ಅಂತ ಹೇಳ್ತಾರೆ. ನಾವು ದಲಿತರ ರಕ್ಷಣೆಗೋಸ್ಕರ ಇರುವಂತವ್ರು. ನಾವು ಎಲ್ಲಿ 187 ಕೋಟಿ ಟಕ್ ಅಂತ ಟ್ರಾನ್ಸ್ಫರ್ ಆಯ್ತಲ್ಲ, ಅವಾಗ ಯಾಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿತ್ತು? ನಾನು ಅಲ್ಲೋ ಒಂದ್ ಕಡೆ ನೋಡಿದೆ, ಮುಖ್ಯಮಂತ್ರಿಗಳ ಹೇಳಿಕೆ ನಾನು ನೋಡಿದೆ. ನಾನು ಪತ್ರಕರ್ತರಿಗೆ ಹೇಳಿದ್ರೆ, ಏನು ಅದೇ ಕೇಳ್ತೀರಾ ಪ್ರಶ್ನೆ? ನಾನೇನು ಲೂಟಿ ಹೊಡಿ ಅಂತ ಹೇಳಿದ್ನ ಅವನಿಗೆ? ನನ್ನ ಗಮನಕ್ಕೆ ಬರಲ್ಲ ಇದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ
ಅಂದ್ರೆ ರಾಜ್ಯ ಮುಖ್ಯಮಂತ್ರಿ ಅಂದ್ರೆ ಒಂಥರ ನಮ್ಮ ಲೆಕ್ಕದ ಸರ್ವಾಧಿಕಾರಿ ಇದ್ದಂಗೆ, ಎಲ್ಲಾ ಮಂತ್ರಿಗಳ ಮೇಲೆ, ಎಲ್ಲಾ ಇಲಾಖೆ ಮೇಲೆ ಇಡ್ತಾ ಇರುವಂತ ಹೆಡ್ ಮಾಸ್ಟರ್ ಅವರು. ಹೆಡ್ ಮಾಸ್ಟ್ರೇ ಕೈ ಚೆಲ್ಲಿ ಬಿಟ್ಬಿಟ್ರೆ ಸಣ್ಣ ಅಮೌಂಟ್ ಅಲ್ಲ, 187 ಕೋಟಿ. ನೀವು ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದೀರ ₹3. ಯಾರನ್ನ ಹಾಲನ್ನ ಡೈರಿಗೆ ಹೋಗಿ ನಾನು ₹3 ಕಡಿಮೆ ಕೊಡ್ತೀನಿ ಅಂತ ಹೇಳಿದ್ರೆ ಹಾಲಿನ ಡೈರಿ ಕೊಡ್ತೀರಾ? ಹಾಲನ್ನ ಕ್ವಾರ್ಟರ್ ಮೇಲೆ ₹50 ಜಾಸ್ತಿ ಮಾಡಿದ್ರೆ ಆಲ್ಕೋಹಾಲ್ ಮೇಲೆ. ಲಿಕ್ಕರ್ ಶಾಪ್ಗೆ ಹೋಗ್ಬಿಟ್ಟು ಅವನು ನನ್ನ ಹತ್ರ ₹50 ಕಡಿಮೆ ಇದೆ ಅಂದ್ರೆ ಆ ಬಾಟಲ್ ಎತ್ತಿ ಒಳಕಿಟ್ಟಿರ್ತಾನೆ. ಅಂದ್ರೆ ಸರ್ಕಾರ ಆ ಟ್ಯಾಕ್ಸ್ ಪೇಯರ್ಸ್ ಹಣ ಒಂದೊಂದು ಪೈಸನು ಕೂಡ ಆ ಬಡವ ಇರ್ಬೋದು, ಸಾಹುಕಾರ ಕೊಟ್ಬೇಡು, ದೊಡ್ಡ ದೊಡ್ಡ ಸಾಹುಕಾರಗಳಿಗೆ ಅವ್ರ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆದ್ರೆ ಬಡವ ₹10 ಕೂಡ ಟ್ಯಾಕ್ಸ್ ಕಟ್ಟಬೇಕಾದ್ರೆ ನಾವು ಸರ್ಕಾರ ಅವನ ಮೇಲೆ ಎಲ್ಲ ತೆರಿಗೆ ಹಾಕಿದ್ರು. ಬೀಡಿ ಸೇದ್ರು, ಸಿಗರೇಟ್ ಸೇದ್ರು, ಬಟ್ಟೆ ತಗೊಂಡ್ರು, ಎಲ್ಲದಕ್ಕೂ ತೆರಿಗೆ ಇದೆ. ಆ ತೆರಿಗೆಗೆ ಬೆಲೆ ಏನು ಬರ್ತೈತಿ? ಈ ಬೆಲೆ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಬೆಲೆ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ನಾವು ಫಸ್ಟ್ ಟೈಮ್ MLA ಆದಾಗಿಂದ ಸಿದ್ದರಾಮಯ್ಯನವ್ರು ನೋಡಿದ್ದೀರಿ, ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ. ಅವಾಗ ಹಂಗಿರ್ಲಿಲ್ಲ. ಈಗ ಯಾಕೋ ಯಾರ ಮಾತು ಕೇಳ್ತಾರೋ ಗೊತ್ತಿಲ್ಲ. ಅವ್ರೆಂದೂ ಹಂಗೆ ಹೇಳಲ್ಲ. ನಾನ್ ಖಡಕ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಒಂದು ಹುಲ್ಕಡ್ಡಿ, ಎಲ್ಲಾದ್ರೂ ಇಲಾಖೆಯಲ್ಲಿ ಒಂದು ಹುಲ್ಕಡ್ಡಿ ಅಲ್ಲಾಡಿದ್ರು ನನ್ಗೆ ಗೊತ್ತಾಗಬೇಕು, ದಟ್ ಈಸ್ ಫೈನಾನ್ಸ್ ಮಿನಿಸ್ಟರ್. ಆ ರೀತಿ ಆಡಳಿತ ಮಾಡಿದ್ದೀನಿ. ಖಡಕ್ ಅನ್ನೋ ಮಾತುಗಳು ಜನಸಾಮಾನ್ಯರಲ್ಲಿತ್ತು. ಜನ ಮಾತಾಡ್ತಾ ಇದ್ರು, ಸಿದ್ದರಾಮಯ್ಯ ಅಂದ್ರೆ ಫೈನಾನ್ಸ್ ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಸಿದ್ದರಾಮಯ್ಯ. ಎಲ್ಲೊರಟೋಯ್ತು ಸರ್? ಒಳೆಯಲ್ಲಿ ಹುಳಿ ಹಿಡ್ದಂಗಾಗೋಯ್ತು ನಿಮ್ಮ ಹೇಳಿಕೆಯಿಂದ. ಇವತ್ತು ಅಲ್ಲಿ ಆಗಿರುವಂತ ಘಟನೆ, ಒಬ್ಬ ಅಮಾಯಕ ಅಧಿಕಾರಿ, ನಾನು ಹೋದಾಗ ಅಲ್ಲಿ ಇರೋರೆಲ್ಲ ನಿಷ್ಠಾವಂತ ಅಧಿಕಾರಿ ಅಂತ ಹೇಳಿದ್ರು. ನಮ್ಮ ಜ್ಞಾನೇಂದ್ರ MP ಭದ್ರಾವತಿಯ ಕಾರ್ಖಾನೆ MPL ಅಲ್ಲಿ ಅವರು ಕಾರ್ಮಿಕ ಆಗಿದ್ದ. ಅವನಿಗೆ ನಮ್ಮ ನ್ಯಾಯಾಧೀಶರಾದಂಥ ರಿಟೈರ್ಡ್ ಈಗ ನಾಗಮೋಹನ್ ದಾಸ್ ಅವರು ಬೆಸ್ಟ್ ಅಕೌಂಟೆಂಟ್ ಅಂತ ಅವನಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಇಲಾಖೆಯಲ್ಲೂ ಕೂಡ ಅವನಿಗೆ 2 ಬಾರಿ ಅವಾರ್ಡ್ ಬಂದಿದೆ, ಪ್ರಾಮಾಣಿಕ ಬೆಸ್ಟ್ ಅಂತ. ಅವರು ನಮ್ಮ ಜ್ಞಾನೇಂದ್ರನ ಹತ್ರ ಹೋದ್ರು. ಅವರು ಮಂತ್ರಿ ಇದ್ದಾಗಲ್ಲ, ಚೇರ್ಮನ್ ಇದ್ದಾಗ, ಸರ್ ಈ ಒಂದು ಮುಳುಗೋಗ್ತಾ ಇದೆ MPL, ನಾನು ಜೀವನ ಮಾಡ್ಕೊಂತೀನಿ ಸರ್, 2 ಗಂಡು ಮಕ್ಕಳಿದ್ದಾರೆ, ನಾನು ಜೀವನ ಮಾಡ್ಕೊಂತೀನಿ ಸರ್, ನನಗೆ ವರ್ಗಾವಣೆ ಮಾಡಿಕೊಡಿ, ಡೆಪ್ಟೇಷನ್ ಮಾಡಿಕೊಡಿ ಅಂತ. ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಪಾಪದವನು ಏನೋ ಹೇಳ್ತಿರಲ್ಲ, ಎಂಥದ್ದು ಮಾರಾಯರಿ ಅಂತೇಳಿ, ಪಾಪದವನು, ಆ ಪಾಪದವನು ಅಂತ ಹೇಳ್ಬಿಟ್ಟು ಹೋಗಪ್ಪ ನೀನು ಅಂತೇಳಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ರು. ಅದೇ ಇವತ್ತು ಅವನಿಗೆ ಮರಳಾಗೋಯ್ತು. ಜೀವಕ್ಕೆ ಕೊನೆ ಹಾಡು ಹೇಳ್ತಾರಲ್ಲ, ಆ ರೀತಿ ಆಗೋಯ್ತು. ಒಳ್ಳೇದಕ್ಕೋಸ್ಕರ ಜ್ಞಾನೇಂದ್ರು ಅವಕಾಶ ಮಾಡಿಕೊಟ್ರು. ಆದರೆ ಸಾವು ಇವತ್ತು ನಾವು ನೋಡ್ತಾ ಇದ್ದೀವಿ. ಮತ್ತೊಂದೆಡೆ ಈ ದಲಿತರು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ನಮಗೆ ಸಂವಿಧಾನ ಅವ್ರಿಗೆ ಎಲ್ಲಾ ತರದ ಹಕ್ಕು ಕೊಟ್ಟಿದೆ. ಅವ್ರಿಗೆ ಏನ್ ಕೊಡ್ಬೇಕು ನೀವು ಮಾಡಿದಿರಿ, ನಾವು ಮಾಡಿದ್ದೀವಿ. ಅವ್ರಾಗ ಜಾತಕ ಪಕ್ಷಿಗಳಕ್ಕೆ ಅವ್ರ ರೈಟ್ ಅದು. ಇಲ್ಲ, DK ಶಿವಕುಮಾರ್ ನನ್ಗೆ ಸಪೋರ್ಟ್ ಆಗಿ ಮಾತಾಡಿರೋದು, ಇಂಥ ಹಣ ಅವ್ನು ತಿಂದಾಕಿದಾರಲ್ಲ ಅದನ್ನ ಸ್ವಲ್ಪ ಜೋರಾಗಿ ಮಾತಾಡು ಅಂತ ಹೇಳಿರೋದು DK ಶಿವಕುಮಾರ್. ರೈಟ್, ಅವ್ರ ರೈಟ್ ಅನ್ನ ಕಿತ್ಕೊಂಡಿದ್ದೀರಲ್ಲ ನೀವು, ಇವತ್ತು ಅವ್ರ ಹಕ್ಕನ್ನ ಕಸ್ಕೊಂಡಿದ್ದೀರಲ್ಲ, ಅದಕ್ಕೆ DK ಶಿವಕುಮಾರ್ ಅವ್ರು ಸಪೋರ್ಟ್ ಮಾಡಿದ್ದಾರೆ ಅಂತ ನನ್ಗನ್ಸುತ್ತೆ. ಇವರೊಬ್ಬರೇ ಅಲ್ಲ ಹೇಳಿರೋದು, ನಮ್ಮ PWD ಮಂತ್ರಿ ಹೇಳಿದ್ದಾರೆ. PWD ಮಂತ್ರಿ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಕೇಳಿದಾಗ, ಈ ತರ ದಲಿತರನ್ನ ನುಂಗಾಕಿದಾರಲ್ಲ ನಿಮ್ಮ ಸರ್ಕಾರದಲ್ಲಿ ಮಂತ್ರಿಗಳು, ಶಾಸಕರು, ಏನ್ ಹೇಳ್ತೀರಾ ಅಂದಾಗ ಅವ್ರು ಹೇಳಿದ್ದಾರೆ. ನಾನು ಓದ್ತೀನಿ ಅದನ್ನ, ನೆಕ್ಸ್ಟ್ ಓದ್ತೀನಿ, ನಾನು ಹೇಳ್ತೀನಿ ಅದನ್ನ. ನಿಜಕ್ಕೂ ಇದು ಸರ್ಕಾರಕ್ಕೆ ಕಳಂಕ. ಅವ್ರೇನಾದ್ರೂ ಮಾಡಿದ್ರೆ
ಇದು ನಿಜಕ್ಕೂ ಸರ್ಕಾರಕ್ಕೆ ಕಳಂಕ, ಕಪ್ಪು ಚುಕ್ಕೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಹಗರಣದಲ್ಲಿ ಸರ್ಕಾರ ಭಾಗಿಯಾಗಿದೆ. ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರು ಈಗಿಲ್ಲ, ಒಬ್ಬ ಶಾಸಕರು, ಚೇರ್ಮನ್, ಹಿರಿಯ ಅಧಿಕಾರಿಗಳು, ಮಧ್ಯವರ್ತಿಗಳು, ಹವಾಲಾದವರು, ಈ 5 ಜನ ಈ ಒಂದು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಸ್ವತಃ ಮುಖ್ಯಮಂತ್ರಿಗಳು ನಿರ್ವಹಿಸ್ತಾ ಇರತಕ್ಕಂಥ ಹಣಕಾಸು ಇಲಾಖೆ ಅಡಿಯಲ್ಲೇ. ನಾನು ಹೇಳ್ತೀನಿ, ಕೊನೆಯಲ್ಲಿ ಬಂದಾಗ ಅದನ್ನು ಹೇಳ್ತೀನಿ, ಯಾಕೆ ಹಣಕಾಸು ಇಲಾಖೆ ಪ್ರಭಾವ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಅವ್ರು ಹೇಳಿದ್ರು, ನಾನು ಪದೇ ಪದೇ ನೋಡ್ತಾ ಇದ್ದೀನಿ, ಇವಾಗೇನೋ ಅಡ್ವರ್ಟೈಸ್ಮೆಂಟ್ಗಳು ಕಡಿಮೆ ಆಗ್ಬಿಟ್ಟವೆ, ಈಗ ಯಾವುದು ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇಲ್ಲ. ಒಂದು ಮುಂಚೆ ಕೊಟ್ಟರು, ವರ್ಷದ ಒಳಗಡೆ ಭಾಳ ಕೊಟ್ಟರು. ಪಾರದರ್ಶಕ, ಭ್ರಷ್ಟಾಚಾರ ರಹಿತ, ಜನಪರ, ನುಡಿದಂತೆ ನಡೆದಿದ್ದೇವೆ. ಕರೆಕ್ಟಾಗಿ ನಡೆದಿದ್ದಾರೆ. ನುಡಿದಂತೆ 187 ಕೋಟಿಯನ್ನ ಲೂಟಿ ಹೊಡೆದಿದ್ದಾರೆ. ನಾನು ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ನನಗೆ ಅವಕಾಶ